ಒಂದು ಕಡೆ ಅಮೆರಿಕ ಶಾಂತಿ 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 ಅಂತ ಇದೆ. ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ಮತ್ತೊಮ್ಮೆ ಯುದ್ಧ ದಾಹವನ್ನು ಪ್ರದರ್ಶನ ಮಾಡ್ತಾ ಇದ್ದಾವೆ. ಇಸ್ರೇಲ್ನಿಂದ ದಾಳಿಯನ್ನ ಮುಂದುವರಿಕೆ ಮಾಡಲಾಗಿದೆ. ಲೆಬನಾನ್ ಅನ್ನ ಗುರಿಯಾಗಿಸಿಕೊಂಡು. ಲೆಬನಾನ್ ಇಸ್ರೇಲ್ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ರಾಷ್ಟ್ರ. ಲೆಬನಾನ್ನ ರಾಜಧಾನಿ ಬೈರುತ್ ಅನ್ನ ಈಗ ಟಾರ್ಗೆಟ್ ಮಾಡಿಕೊಂಡಿದೆ ಇಸ್ರೇಲ್ ಅನ್ನೋದು ಗೊತ್ತಾಗ್ತಾ ಇದೆ. ರಾತ್ರಿ ಏರ್ ಸ್ಟ್ರೈಕ್ ನಡೆದಿದೆ. ಇದರಲ್ಲಿ 10 ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ನಡೆಸಿದಂತಹ ಡೆಡ್ಲಿ ದಾಳಿಗೆ 8,800 ಮಂದಿಗೆ 2,800 ಮಂದಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಲೆಬನಾನ್ನ ದಕ್ಷಿಣ ಭಾಗವನ್ನು ಇಷ್ಟು ದಿನ ಗುರಿಯಾಗಿಸಿಕೊಂಡಿತ್ತು ಇಸ್ರೇಲ್. ಕಾರಣ ಅಲ್ಲಿ ಹೌತಿ ಹಮಾಸ್ ಸೇರಿದಂತೆ ಬಂಡುಕೋರರಿದ್ದಾರೆ. ಅವರಿಂದ ಇರಾನ್ ಫ್ರಾಕ್ಸಿ ಯುದ್ಧವನ್ನು ಮಾಡಿಸ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಈಗ ನೇರವಾಗಿ ಲೆಬನಾನ್ನ ರಾಜಧಾನಿ ಬೈರುತ್ತನ್ನು ಕೂಡ ಗುರಿಯಾಗಿಸ್ಕೊಂಡು ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ. ಅದಾದಮೇಲೆ ಲೆಬನಾನು ಜೊತೆಗೆ ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಹಲವು ವರ್ಷಗಳ ಇತಿಹಾಸವೇ ಇದೆ. ಈಗ ಲೆಬನಾನ್ ಇರಾನ್ ಬೆನ್ನಿಗೆ ನಿಂತಿದೆ. ಹಾಗಾಗಿ ಇಸ್ರೇಲ್ ಲೆಬನಾನ್ನ ಮೇಲೆ ಮುಗಿಬೀಳ್ತಾ ಇರುವಂಥದ್ದು.